ನನ್ನ ಹೆಸರು ಸುಧೀರ್. ನಾನೊಬ್ಬ ಐಟಿ ಉದ್ಯೋಗಿ. ನನ್ನ ವಯಸ್ಸು 30 ವರ್ಷ. ನಮ್ಮದು ಮೈಸೂರು. ನಾನು ಬೆಂಗಳೂರಿನಲ್ಲಿ ಕಳೆದ 10 ವರ್ಷಗಳಿಂದ ಕೆಲಸ ಮಾಡುತ್ತಿದ್ದೀನಿ. ನನಗೆ ಮದುವೆ ಆಗಿ 3 ವರ್ಷಗಳಾಗಿದೆ. ನನ್ನ ಹೆಂಡತಿ ವನಿತಾ ಸುಂದರಿ ಅಂತಾನೆ ಹೇಳಬಹುದು. ಅಪ್ಪ ಅಮ್ಮ ಹುಡುಕಿ ಕೊಟ್ಟ ಸುಂದರಿ ನನ್ನ ಹೆಂಡತಿ. ನಮ್ಮಿಬ್ಬರದು ಪ್ರೀತಿಯ ಸಂಸಾರ. 2-3 ವರ್ಷಗಳು ನಾವು ಖುಷಿಯಾಗಿಯೇ ಕಳೆದೆವು. ಆ ಖುಷಿಯ ಪ್ರತಿಫಲ ಈಗ ಅವಳು ಗರ್ಭಿಣಿ. ಹೌದು, ಈಗ ಅವಳಿಗೆ 8 ತಿಂಗಳು. ಮೊದಲನೇ ಮಗು ಆದ್ದರಿಂದ ನನ್ನ ಅತ್ತೆ ಮಾವ ಅವಳನ್ನ 6ನೇ ತಿಂಗಳಿನಲ್ಲೇ ಬಂದು ಕರೆದುಕೊಂಡು ಹೋದರು. ಅದಕ್ಕೂ ಮುನ್ನ ಗರ್ಭಿಣಿ ಅಂತ ತಿಳಿದಾಗಿನಿಂದ ಮನೆಯ ಕೆಲಸಗಳು, ಅಡಿಗೆ ಮಾಡುವುದು, ಬಟ್ಟೆ ಒಗೆಯುವುದು ಕೂಡ ಕಷ್ಟವಾಗಿ ಬಿಟ್ಟಿದೆ. ಕೆಲವೊಮ್ಮೆ ಮಾಡಿಕೊಂಡರೆ ಕೆಲವೊಮ್ಮೆ ಹಾಗೆ ಉಳಿದು ಬಿಡುತ್ತದೆ. ಕೆಲಸ ಮುಗಿಸಿ ಬಂದು ಮನೆಯಲ್ಲೂ ಮಾಡಿಕೊಳ್ಳೋಕೆ ಆಗದೆ ಕಷ್ಟಪಡುತ್ತಿದ್ದೆ. ಈ ವಿಷಯ ನಮ್ಮ ಮನೆಯವರಿಗೂ ಗೊತ್ತು. ಇನ್ನು ಕೆಲಸದವರನ್ನ ಹುಡುಕಿಕೊಳ್ಳೋಣ ಅಂದರೆ ಬರುವವರು ಹೇಗೋವೇನೋ ಅನ್ನೋದು ಬೇರೆ. ಹಾಗಾಗಿ ಅದೂ ಕೂಡ ಸರಿ ಹೋಗಲಿಲ್ಲ. ಹೀಗೆ ನನ್ನ ಕಷ್ಟ ನಾನೇ ಅನುಭವಿಸುತ್ತಿದ್ದಾಗ ನನ್ನ ಅಕ್ಕ ಭಾವ ಬೆಂಗಳೂರಿಗೆ ಶಿಫ್ಟ್ ಆದರು. ಇದಕ್ಕೂ ಮುಂಚೆ ಅವರು ಮಂಗಳೂರಿನಲ್ಲಿದ್ದರು. ನನ್ನ ಭಾವನಿಗೆ ಬ್ಯಾಂಕಿನಲ್ಲಿ ಕೆಲಸ. ಅವರಿಗೆ ವರ್ಗಾವಣೆ ಆಗಿ ಬೆಂಗಳೂರಿಗೆ ಬಂದರು. ಅವರಿಗೆ ವರ್ಗಾವಣೆ ಆದದ್ದು ಜಯನಗರ ಶಾಖೆಗೆ. ನಾನಿರುವುದು ಕೂಡ ಜಯನಗರದಲ್ಲೇ. ಹಾಗಾಗಿ ಅವರಿಗೊಂದು ಮನೆ ನೋಡುವ ಗುತ್ತಿಗೆ ನನಗೆ ಒಪ್ಪಿಸಿದರು. ಅದರಂತೆ ನನ್ನ ಸ್ನೇಹಿತರನ್ನ ವಿಚಾರಿಸಿ ಒಂದು ಮನೆಯನ್ನು ಬಾಡಿಗೆಗೆ ಗೊತ್ತು ಮಾಡಿದೆ. ಅದಕ್ಕೆಂದೇ ಅಕ್ಕ ಭಾವ ಒಂದು ಸಲ ಬಂದು ನೋಡಿಕೊಂಡು ಹೋದರು. ಮನೆ ನೋಡಲು ಬಂದಾಗ ಅಕ್ಕ ತುಂಬಾ ಖುಷಿಪಟ್ಟಳು. ಇದಾಗಿ 1 ತಿಂಗಳಿನಲ್ಲಿ ಬೆಂಗಳೂರಿಗೆ ಬಂದರು. ಅವರು ಬಂದದ್ದು ನನಗೆ ಹೆಚ್ಚು ಖುಷಿ ಕೊಟ್ಟಿತು. ನನ್ನ ಅಡಿಗೆ ಮತ್ತೆ ಬಟ್ಟೆ ಕೆಲಸ ತಪ್ಪಿತ್ತೆಂದು. ನನ್ನ ಹೆಂಡತಿ ಸಮೇತ ಮನೆಯ ಎಲ್ಲರಿಗೂ ಅದೇ ಖುಷಿ. ನನ್ನ ಅಕ್ಕ ಭಾವ ಮನೆಗೆ ಶಿಫ್ಟ್ ಆದ ಹೊಸತರಲ್ಲಿ ನಾನು ಅವರಿಗೆ ಸಹಾಯ ಮಾಡಿದೆ. ಅಕ್ಕ ಭಾವನಿಗೆ ಒಬ್ಬ ಮಗ ಇದ್ದಾನೆ. ಆ ನನ್ನ ಸೋದರ ಅಳಿಯ ಬೋರ್ಡಿಂಗ್ ಸ್ಕೂಲ್ನಲ್ಲಿ ಓದುತ್ತಿದ್ದಾನೆ. ಹಾಗಾಗಿ ಮನೆಯಲ್ಲಿ ಅಕ್ಕ ಭಾವ ಮಾತ್ರವಿರೋದು. ಮನೆ ಶಿಫ್ಟ್ ಆದ ಮೇಲೆ ಭಾವ ಕೆಲಸಕ್ಕೆ ಸೇರಿಕೊಂಡರು. ಮನೆಯಲ್ಲಿ ಅಕ್ಕನಿಗೆ ಸಾಮಾನು ಜೋಡಿಸೋಕೆ ನಾನೇ ತಗಲಾಕಿಕೊಂಡೆ. ಯಾಕೆ ಅಂದರೆ ನನ್ನ ಕೆಲಸ ಮಧ್ಯಾಹ್ನ 2ರಿಂದ ರಾತ್ರಿ 10ರವರೆಗೆ. ಹಾಗಾಗಿ ಅಕ್ಕ ನನ್ನ ಬಿಡದೆ ಕಾಡುತ್ತಿದ್ದಳು. ವಿಧಿ ಇಲ್ಲದೆ ಸಹಾಯ ಮಾಡುತ್ತಿದ್ದೆ. ಹೀಗೆ ಮೊದಲ 2 ವಾರಗಳು ನಾನು ಅವರ ಮನೆಯಲ್ಲೇ ಹೆಚ್ಚಾಗಿ ಉಳಿದುಕೊಂಡೆ. ಹಾಗೆ ಸಹಾಯ ಮಾಡುತ್ತಿರುವಾಗ ನನ್ನ ಮತ್ತು ಅಕ್ಕನ ಒಡನಾಟ ಹೆಚ್ಚಾಯಿತು. ರಾತ್ರಿ ನಾನು ಕೆಲಸ ಮುಗಿಸಿ ಬಂದ ಮೇಲೆ ಸುಮಾರು ಹೊತ್ತಿನ ತನಕ ಹರಟೆ ಹೊಡೆಯುತ್ತಿದ್ದೆವು. ನಮ್ಮ ಅಕ್ಕ ತಮ್ಮನ ಬಾಂಧವ್ಯ ಸ್ನೇಹಿತರ ಸಂಬಂಧಕ್ಕೆ ತಿರುಗಿತು. ನನಗಿಂತ 4 ವರ್ಷ ದೊಡ್ಡವಳು ನನ್ನ ಅಕ್ಕ. ಮೊದಲಿಗಿಂತಲೂ ಹೆಚ್ಚು ಮಾತಾಡುತ್ತಿದ್ದೆವು. ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳೋಕೆ ಶುರು ಆಯಿತು. ಕೆಲವೊಮ್ಮೆ ಅಕ್ಕ ನನ್ನ ಮತ್ತೆ ನನ್ನ ಹೆಂಡತಿ ಬಗ್ಗೆ ತಮಾಷೆ ಮಾಡುತ್ತಿದ್ದಳು, ರೇಗಿಸುತ್ತಿದ್ದಳು. ನಾನೇನು ಕಡಿಮೆ ಅನ್ನೋ ಹಾಗೆ ನಾನೂ ಕೂಡ ಹಾಗೆ ಮಾಡುತ್ತಿದ್ದೆ. ಹೀಗೆ ಕೆಲವು ದಿನಗಳು ಕಳೆಯಿತು. ಎಲ್ಲವೂ ಚೆನ್ನಾಗೇ ಇತ್ತು. ಅಂದು ನಾನು ಕೆಲಸ ಮುಗಿಸಿ ಅಕ್ಕನ ಮನೆಗೆ ಹೋದೆ. ರಾತ್ರಿ 11 ಗಂಟೆ ಆಗಿತ್ತು. ಅಕ್ಕ ನನಗಾಗಿ ಊಟ ಬಡಿಸಿದಳು. ಯಥಾ ಪ್ರಕಾರ ಅವರ ಊಟ ಆಯ್ತು ಅಂತ ಕೇಳಿದೆ. ನಂದು ಆಯ್ತು ಅನ್ನೋ ಏಕವಚನ ಉತ್ತರ ಬಂತು. ಕುತೂಹಲ ಬಂದು ಕೇಳಿದ್ದಾಗ ಭಾವ ಕೆಲಸದ ಮೇಲೆ ಮುಂಬೈಗೆ ಹೋದರು ಎಂದು ಹೇಳಿದಳು. ಅದೇನು ಬೆಳಗ್ಗೆವರೆಗೂ ಏನನ್ನೂ ಹೇಳಲಿಲ್ಲ. ಆಗಲೇ ಹೊರಟು ಹೋಗಿದ್ದಾರೆ ಅಂತ ಕೇಳಲು. ಅವರ ಕೆಲಸವೇ ಹಾಗೆ, ನನಗೇನು ಹೊಸದೇನಲ್ಲ ಬಿಡು ಅನ್ನೋ ಪ್ರತಿಕ್ರಿಯೆ ಅಕ್ಕನಲ್ಲಿ ಬಂತು. ಸರಿ, ಊಟ ಮುಗಿಸಿದೆ. ಟಿವಿ ನೋಡುತ್ತಾ ಕುಳಿತೆ.
ಅಕ್ಕ ಅಡಿಗೆ ಮನೆ ಕ್ಲೀನ್ ಮಾಡಿ ಬಂದು ನನ್ನ ಬಳಿ ಕೂತು ಟಿವಿ ನೋಡುತ್ತಿದ್ದಳು. ಹಾಗೆ ಹರಟೆ ಹೊಡೆಯುತ್ತಿದ್ದೆವು. ಆದರೆ ಅಕ್ಕನಲ್ಲಿ ಏನೋ ಬದಲಾವಣೆ ಕಾಣುತ್ತಿತ್ತು. ಅವತ್ತು ಲವಲವಿಕೆ ಇರಲಿಲ್ಲ. ನಾನು, ಅಕ್ಕ, ಏನಾಯ್ತು? ಯಾಕೆ ಸಪ್ಪಗೆ ಇದ್ದೀಯಾ? ಭಾವ ಇಲ್ಲ ಅಂತ ಬೇಜಾರ ಹೇಗೆ? ಅಕ್ಕ, ಹಾಗೇನೂ ಇಲ್ಲ ಕಣೋ. ಅವರ ಕೆಲಸನೇ ಹಾಗೆ, ನನಗೂ ಅಭ್ಯಾಸ ಆಗಿದೆ. ಬೆಳಗ್ಗಿನಿಂದ ಸ್ವಲ್ಪ ಜಾಸ್ತಿನೇ ಕೆಲಸ ಮಾಡಿದೆ. ಬೆನ್ನು ಹಿಡಿದುಕೊಂಡಿದೆ. ನೋವು. ನಾನು ಮತ್ತೆ ಹಾಸ್ಪಿಟಲ್ಗೆ ಹೋಗೋಣ್ವಾ ಹೇಗೆ? ಅಕ್ಕ, ಬೇಡ ಕಣೋ, ನೋಡೋಣ. ನಾನು, ಯಾಕೆ ಅಷ್ಟು ಕೆಲಸ ಮಾಡೋಕೆ ಹೋದೆ? ನಾಳೆ ಮಾಡಿಕೊಂಡಿದ್ದರೆ ಏನಾಗುತ್ತಿತ್ತು? ಅಕ್ಕ, ಯಾವತ್ತಿದ್ದರೂ ಮಾಡಲೇಬೇಕು, ಅದಕ್ಕೆ ಮಾಡಿ ಮುಗಿಸೋಣ ಅಂತ ಹೋದೆ. ನಾನು, ನೋಡು. ಈಗ ನೋವು ಅನುಭವಿಸುವುದು ಯಾರು? ಅಕ್ಕ, ಏನಾಗಲ್ಲ ಬಿಡೋ. ಸರಿ, ನಾನು ಹೋಗಿ ಮಲಗುತ್ತೀನಿ, ನಿದ್ದೆ ಮಾಡಿದರೆ ಸರಿ ಹೋಗಬಹುದು. ನಾನು, ಸರಿ ಅಕ್ಕ, ಗುಡ್ ನೈಟ್. ಅಕ್ಕ ಅವಳ ಬೆಡ್ರೂಮಿಗೆ ಹೋದಳು. ನಾನು ಟಿವಿ ಆಫ್ ಮಾಡಿ ನನ್ನ ಗೆಸ್ಟ್ ರೂಮಿಗೆ ಹೋದೆ. ನಿದ್ದೆ ಬರುತ್ತಿರಲಿಲ್ಲ ಅಂತ ಲ್ಯಾಪ್ಟಾಪ್ ಕೈಗೆ ತೆಗೆದುಕೊಂಡೆ. ಇಂಟರ್ನೆಟ್ ಸರ್ಫ್ ಮಾಡುತ್ತಿದ್ದೆ. ಸುಮಾರು ಹೊತ್ತಿನವರೆಗೂ ಕತೆಗಳನ್ನ ಓದಿ ತಡೆಯಲು ಆಗದೆ ಸ್ವಲ್ಪ ಸಮಾಧಾನ ಆಯ್ತು. ಮತ್ತೆ ನನ್ನ ರೂಮಿಗೆ ಹೋಗುವಾಗ ಅಕ್ಕನ ರೂಮಿನ ಕಡೆ ನೋಡಿದೆ. ಲೈಟ್ ಆನ್ ಅಲ್ಲೇ ಇತ್ತು. ಹತ್ತಿರ ಹೋಗಿ ನೋಡಿದ್ದಾಗ ಅಕ್ಕ ಎದ್ದಿರುವುದು ಗೊತ್ತಾಯಿತು. ನಾನು, ಅಕ್ಕ ಮಲಗಲಿಲ್ಲವಾ? ಅಕ್ಕ, ನೋವಿನಿಂದ? ಇಲ್ಲ ಕಣೋ, ಬೆನ್ನು ಸಖತ್ ಎಳಿತಾ ಇದೆ. ನಿದ್ದೇನೆ ಬರ್ತಾ ಇಲ್ಲ. ನಾನು, ಏನಾದರೂ ಮೆಡಿಸಿನ್ ಹಚ್ಚಿಕೊಳ್ಳಬೇಕಾಯಿತು. ಅಕ್ಕ, ಪರವಾಗಿಲ್ಲ ಬಿಡು. ನಾನು, ಅಲ್ಲ ಅಕ್ಕ, ಎಲ್ಲದಕ್ಕೂ ಬಿಡು ಬಿಡು ಅಂದರೆ ಹೇಗೆ? ಎಲ್ಲಿ? ಮೆಡಿಸಿನ್ ತಗೋ. ಅಕ್ಕ, ಇಲ್ಲೇ ಇದೆ ಕಣೋ. ಆದರೆ ನನ್ನ ಕೈನಲ್ಲಿ ಹಚ್ಚಿಕೊಳ್ಳೋಕೆ ಆಗ್ತಾ ಇಲ್ಲ. ನಾನು, ಅದಕ್ಕೇನಂತೆ, ನಾನೇ ಹಚ್ಚಿಕೊಡುತ್ತಿದ್ದೇನಲ್ಲ. ಅಕ್ಕ, ನೀನು ಮಲಗಿರುತ್ತೀಯ ಅಂದುಕೊಂಡೆ. ನಾನು, ಏನಕ್ಕ, ನೀನು ಕರೆದಿದ್ದರೆ ಬರ್ತಾ ಇರಲಿಲ್ಲವಾ? ಸರಿ ಕೊಡು, ಹಚ್ಚುತ್ತೀನಿ. ಅಕ್ಕ ನನ್ನ ಕೈಗೆ ಮೂಗು ಕೊಟ್ಟಳು. ಅಕ್ಕ ನೈಟಿ ಹಾಕಿಕೊಂಡಿದ್ದಳು. ನಾನು, ಓಹ್ ಹೋ. ಅಕ್ಕ ನೈಟಿ ಮೇಲೆ ಹೇಗೆ ಹಚ್ಚೋದು? ಅಕ್ಕ ನನ್ನ ನೋಡಿ ನಗುತ್ತಾ 2 ನಿಮಿಷ ಆಚೆ ಇರು, ಕರೀತೀನಿ. ನಾನು ಆಚೆ ಬಂದೆ. ಸ್ವಲ್ಪ ಹೊತ್ತಲ್ಲಿ ಅಕ್ಕ ಒಳಗಿನಿಂದ ಕರೆದಳು. ನಾನು ಒಳಗೆ ಹೋದೆ. ಅಕ್ಕ ಬೆನ್ನು ಮೇಲೆ ಮಾಡಿ ಮಲಗಿದ್ದಾಳೆ. ಅಕ್ಕ ಆ ಅಂತ ಮೂಲುಗುತ್ತಿದ್ದಳು. ನಾನು, ಅಕ್ಕ ಈಗ ಹೇಗೆ ಅನಿಸುತ್ತಿದೆ? ಅಕ್ಕ, ತುಂಬಾ ಖುಷಿ ಆಗ್ತಿದೆ ಕಣೋ. ನನ್ನ ಅಕ್ಕನ ಹೆಸರು ರಾಧಿಕಾ, ವಯಸ್ಸು 34. ನೋಡೋಕೆ ಬೆಳ್ಳಗಿದ್ದಾಳೆ. ಅವಳ ಸೈಜ್ 34-30-36. ಸಿಲ್ಲಿಲಲ್ಲಿ ಧಾರಾವಾಹಿಯ ಮಂಜು ಭಾಷಿಣಿ ಹಾಗೆ ಕಾಣುತ್ತಾಳೆ. ಅಕ್ಕ ಅಡಿಗೆ ಮನೆಯಲ್ಲಿ ಇದ್ದಳು. ಅಕ್ಕ ಅಂತ ಕರೆದೆ. ಅಕ್ಕ ನನ್ನನ್ನು ನೋಡಿ ಸ್ಮೈಲ್ ಮಾಡಿ ಗುಡ್ ಮಾರ್ನಿಂಗ್ ಹೇಳಿದಳು. ಆಗ ನನಗೆ ಧೈರ್ಯ ಬಂತು. ಅಕ್ಕ ನನ್ನ ಬಗ್ಗೆ ತಪ್ಪಾಗಿ ತಿಳಿದುಕೊಂಡಿಲ್ಲ ಅಂತ ಖುಷಿ ಆಯ್ತು. ಅಕ್ಕ ಕಾಫಿ ತಂದು ಕೊಟ್ಟಳು. ನಾನು ಅಕ್ಕನ ನೋಡುತ್ತಾ ಕಾಫಿ ಲೋಟ ತೆಗೆದುಕೊಂಡೆ. ಅಕ್ಕ ನಗುತ್ತಾ ನನ್ನನ್ನು ತಬ್ಬಿಕೊಂಡು ಥ್ಯಾಂಕ್ಸ್ ಹೇಳಿದಳು. ಥ್ಯಾಂಕ್ಸ್ ಯಾಕೆ ಅಂತ ಕೇಳಿದೆ. ಹೀಗೆ ಭಾವ ಬರುವವರೆಗೂ ನಾವು ಹೊಸ ಗಂಡ ಹೆಂಡತಿ ಹನಿ ಮೂನ್ ಮಾಡಿಕೊಳ್ಳುವ ಹಾಗೆ ಕೇದಾಡಿದೆವು. ಭಾವ ಬಂದ ನಂತರವೂ ನಮ್ಮ ಆಟ ಮುಂದುವರೆದಿತ್ತು.